ಪ್ರೇಕ್ಷಕರೇ ಪ್ರಣಾಮ. ವಿಶ್ವ ಪ್ಲಸ್ ಟಿವಿಗೆ ಸ್ವಾಗತ. ನಮ್ಮ ರಾಜಕಾರಣಿಗಳು ಸ್ಲಿಪ್ಪಿಂಗ್ ಟಂಗ್ ಹೆಂಗೆಲ್ಲ ಯೂಸ್ ಮಾಡ್ತಾರೆ ಅನ್ನೋ ಒಂದು ಸ್ಟೋರಿ ಹೊತ್ಕೊಂಡು ನಾವು ಬಂದಿದ್ದೇವೆ. ಪ್ರೇಕ್ಷಕರೇ, ಕುರುಡರಲ್ಲಿ ಮೆಳ್ಳನೆ ಉತ್ತಮ ಅಂತ ಇರುವವರಲ್ಲೇ ಇವ ಓಕೆ, ಇವ ನಮ್ಮವ ಆಗಬಹುದು ಅಂತ ನಾವು ಆರಿಸಿ ಕಳಿಸ್ತೀವಿ ಲೀಡರ್ಸ್ ಗಳನ್ನ ಅಲ್ವಾ. ಈ ಭೂಪತಿ ರಾಜಕಾರಣಿಗಳು ಆಯಕಟ್ಟಿನ ಜಾಗ ಹಿಡಿಯೋಕೆ ಮಳ್ಳನಂತೆ ಚಿಲ್ಲರೆ ಟಾಕ್ ಮಾಡ್ತಾರೆ. ಜನಸಾಮಾನ್ಯರು ಸೋಮಾರಿ ಕಟ್ಟೆ ಏರಿ ಭೇಲ್ಪೂರಿ ತಿಂದುಕೊಂಡು ಹರಟೆಯ ವಸ್ತುವಾಗಿ ಇಂಥವರ ವರ್ತನೆ ಹಿಡ್ಕೋತಾರೆ. ಇಂಥ ವಿಚಾರದ ಬೆಳವಣಿಗೆ ಕಂಡು ಬಂದಾಗ ರಾಜಕಾರಣಿಗಳ ಅಜ್ಞಾನದ ಬಗ್ಗೆ ಬೇಸರದಿಂದ ಪಪ್ಪಾಜಿ ಅಂತ ಅವರನ್ನ ಅಂದ್ಕೋತೀವಿ. ಈ ಮಾತಿಗೆ ಸಪೋರ್ಟ್ ಆಗಬಹುದಾದ ಒಂದೆರಡು ಸೀಕ್ವೆನ್ಸ್ ನಾವಿಲ್ಲಿ ತಂದಿದ್ದೇವೆ ನೋಡಿ. ಮೊನ್ನೆ ಟಿಬಿ ಡ್ಯಾಮ್ನ 19ನೇ ಕ್ರಸ್ಟ್ ಗೇಟ್ ಚೈನ್ ಕೊಚ್ಚಿ ಹೋದ ವಿಷಯಕ್ಕೂ ರಾಜಕಾರಣ ಬಂದು ಒಕ್ಕರಿಸಿ ಬಿಟ್ಟಿದೆ ಕಣ್ರಿ. ಡ್ಯಾಮ್ ಕೆಳಗೆ ನದಿ ಪಾತ್ರದ ಜನ ಪ್ರವಾಹ ಭೀತಿಯಲ್ಲಿದ್ದಾರೆ. ಇಂಥ ಗಂಭೀರ ಪರಿಸ್ಥಿತಿಯಲ್ಲೂ ಇವರ ಪಾಲಿಟಿಕ್ಸ್ ಗೇಮಿಂಗ್ ನೋಡಿದರೆ ಇಟ್ ಶೋಸ್ ದಿ ಮೆಂಟಲ್ ಸ್ಟೆಬಿಲಿಟಿ ಆಫ್ ಅವರ್ ಸೋ ಕಾಲ್ಡ್ ಪೊಲಿಟಿಕಲ್ ಲೀಡರ್ಸ್. ನೀರಾವರಿ ಇಲಾಖೆ ಸಚಿವರನ್ನು ಅಂದರೆ ಬಂಡೆ ಉಪನಾಮದ DK ಶಿವಕುಮಾರ್ ಅವರನ್ನ ಡ್ಯಾಮ್ ದುರಂತಕ್ಕೆ ಟಾರ್ಗೆಟ್ ಮಾಡುವ ಬಿಜೆಪಿಯ ರಾಜಕಾರಣ ಸರಿನಾ ಹೇಳಿಬಿಟ್ಟೆ. ಇದನ್ನೇ ಇಟ್ಕೊಂಡು ಚಿತ್ರದುರ್ಗದ MP ಗೋವಿಂದ ಕಾರಜೋಳ ಹೇಳ್ತಾರೆ, ಟಿಬಿ ಡ್ಯಾಮ್ ಕ್ರಸ್ಟ್ ಗೇಟ್ ಡ್ಯಾಮೇಜ್ ಘಟನೆ ಸಿದ್ದು ಸರ್ಕಾರದ ಭವಿಷ್ಯಕ್ಕೆ ಅಪಶಕುನದ ಸೂಚನೆ ಕೊಟ್ಟಿದೆ ಅಂತ. ಆಯ್ತು, ಸಿದ್ದು ಸರ್ಕಾರ ಬಿದ್ದೋಯ್ತು ಅಂದ್ಕೊಳ್ಳೋಣ. ಮತ್ತೆ ಅಲ್ಲಿ ಮೊನ್ನೆ ದೆಹಲಿ ಭಾರಿ ಮಳೆಗೆ ಹೊಸ ಸಂಸತ್ ಭವನವೇ ಸೋರೋಕ್ಕೆ ಶುರು ಮಾಡುತ್ತಲ್ಲ, ಅದಕ್ಕೇನನ್ಬೇಕ್ರಿ? ಅದು ಸಿವಿಲ್ ಪ್ರಾಬ್ಲಮ್ ಅಲ್ವಾ? ಕಾರಜೋಳ್ರೆ, ನೀವು ಇಷ್ಟು ಅನುಭವಿ ರಾಜಕಾರಣಿಗಳು, ಸಚಿವರಾಗಿ ಉಪಮುಖ್ಯಮಂತ್ರಿಯಾಗಿ ಆಡಳಿತದ ಅನುಭವ ಬಗಲಿಗೆ ಹಾಕ್ಕೊಂಡಿದ್ದೀರಲ್ಲ, ವ್ಯವಸ್ಥೆ ಮತ್ತು ಇಂಥ ಅನಿರೀಕ್ಷಿತ ಘಟನೆ ಹೇಗೆ ಎದುರಾಗುತ್ತೆ ಅಂತ ತಮಗೆ ಸಾಕಷ್ಟು ಅರಿವು ಇರ್ತದೆ ಅಂತ ಅಂದುಕೊಂಡಿದ್ದೀವಿ. ಸ್ಟಿಲ್ ನಿಮ್ಮಂಥವರು ಅಮೆಚೂರ್ ಬಚ್ಚಾಗಳಂತೆ ಚೀಪ್ ಟಾಕಿಂಗ್ ಜೋನ್ಗೆ ಇಳಿತೀರಲ್ಲ, ಏನನ್ಬೇಕ್ರಿ ನಿಮಗೆಲ್ಲ? ಅಲ್ರಪ್ಪ ಕಾರಜೋಳ್ರೆ, ವಯಸ್ಸು ಆದಂಗೆ ಜಾಸ್ತಿ ಆಗಬೇಕಿತ್ತಲ್ಲ, ಏನು ಅಂತೀರಾ? ಅದೇ ನೀವು ಏನು ಅಂದ್ಕೊಂಡ್ರೋ ಅದೇನೆ ನಿಮ್ಮ ಮೈಂಡ್ನಲ್ಲಿ ಜ್ಞಾನೋದಯ. ನೀವು ಹೀಗೆಲ್ಲ ಮಾತಾಡ್ತಾ ಇದ್ರೆ ಎಲ್ಲಿಂದಲೋ ಬಂದ ನಿಮಗೆ ಮತ ಹಾಕಿ ಸಂಸತ್ತಿಗೆ ಕಳಿಸಿದ ಕಲ್ಲಿನ ಕೋಟೆ ಮತದಾರರ ನಿಮ್ಮಂಥ ಲೂಸ್ ಟಾಕ್ ರಾಜಕಾರಣಿ ಬಗ್ಗೆ ಏನಂದ್ಕೋಬೇಡ ಹೇಳಿ. ಈ ವಯಸ್ಸಿಗೂ ನಿಮಗೆ ಇಂಥ ರಾಜಕೀಯ ಬೇಕಾ ಹೇಳ್ರಿ ಸಾಹೇಬ್ರೆ? ಗೋವಿಂದ ಕಾರಜೋಳ್ರೆ. ಮತ್ತೊಂದು ಲೂಸ್ ಕಮೆಂಟ್ ಖಟಾಖಟ್ ಪಕ್ಷದ ಭೂಪತಿಗಳದ್ದು. ವಿಷಯ ವಿನೇಶ್ ಪೊಗಟ್ಟಿಗೆ ಸಂಬಂಧಿಸಿದಂತೆ. ಒಲಿಂಪಿಕ್ಸ್ ಕ್ರೀಡೆಯಲ್ಲಿ ದೇಶವನ್ನು ಪ್ರತಿನಿಧಿಸಿದ್ದ ಈಕೆ ತನ್ನ ದೇಹದ 100 ಗ್ರಾಂ ಹೆಚ್ಚು ತೂಕದಿಂದಾಗಿ ಭಾರತಕ್ಕೆ ಬರುವ ಪದಕ ತಪ್ಪಿ ಹೋಗಿತ್ತು. ಇದರ ಹಿಂದೆ ರಾಜಕೀಯ ಷಡ್ಯಂತ್ರ ಇದೆ ಅಂತ ಕಾಂಗ್ರೆಸ್ ಸದನವನ್ನೇ ಬೈಕಾಟ್ ಮಾಡಿ ಹೊರಗೆ ಎದ್ದು ಹೋಯ್ತಲ್ಲ ಅಂತ ಪ್ರಬುದ್ಧ ನಾಗರಿಕರು ಕೈ ಹಿಸುಕೊಳ್ಳುವಂತಾಯಿತು. ಛೇಛೆ, 100 ವರ್ಷ ತುಂಬಿ ಮುಂದೆ ಸಾಗಿರುವ ಕಾಂಗ್ರೆಸ್ ಪಕ್ಷದ ಮೆಂಟಲ್ ಎಬಿಲಿಟಿ ಬಗ್ಗೆ ಡೌಟ್ ಬರ್ತಾ ಇದೆ. ಅಲ್ರಿ, ಆ ಯಮ್ಮನ ತೂಕ ಹೆಚ್ಚಾಗಕ್ಕೂ ಬಿಜೆಪಿ ಸರ್ಕಾರಕ್ಕೂ ಏನ್ರಿ ಸಂಬಂಧ? ಇದು ನಮ್ಮ ದೇಶದ ರಾಜಕಾರಣಿಗಳ ನಡವಳಿಕೆ ಅಪ್ರಬುದ್ಧತೆ ಅಲ್ವೇ? ಮತ್ತೇನ್ರಿ? ಇಂಥವರಿಗೆ ದೇಶದ ಅಧಿಕಾರದ ಕಸ್ಟೋಡಿಯನ್ ಅಂತ ಆರಿಸಿ ಕಳಿಸ್ತೀವಲ್ಲ, ಇದು ನಮ್ಮ ದೌರ್ಭಾಗ್ಯ ಅಲ್ವೇನ್ರಿ? ನಮ್ದು ತಕ್ಕೊಂಡು ನಾವು ನಮಗೆ ಹೊಡ್ಕೋಬೇಕು ಅಷ್ಟೇ ಕಣ್ರಿ. ಯಂಗ್ ಪೊಲಿಟಿಷಿಯನ್ಸ್ ಆದರೂ ಸ್ವಲ್ಪ ಪರಿಜ್ಞಾನ ಇಟ್ಕೊಂಡು ಪ್ರಬುದ್ಧತೆಯಿಂದ ಮಾತನಾಡಿ ಮರ್ಯಾದೆ ಇಟ್ಕೋತಾರೋ ಇಲ್ವೋ ಅಂತಲೇ ಆಲೋಚಿಸಬೇಕಾದಂತಹ ರಾಜಕಾರಣಿಗಳ ಪರಿಸ್ಥಿತಿ ಭಾರತ ಇವತ್ತಿನ ಸಂದರ್ಭದಲ್ಲಿ ಎದುರಿಸ್ತಾ ಇದೆ. ಅದು ಯಾಕೆ ಅಂದರೆ ಪೊಲಿಟಿಕಲ್ ಸೆಕ್ಟರ್ ಸೇರೋರು ಈ ಹಿಂದಿನ ದಶಕದವರೆಗೆ ಕನಿಷ್ಠ ಓದಿರಲೇ ಇಲ್ಲ. ಇರಲಿ, ಓದ್ಬಿಟ್ಟು ಮಾತಾಡೋಣ. ಈಗಲೂ ಯಾವ ವಿಷಯವನ್ನು ಬೇಸಿಕ್ ಆಗಿ ತಿಳಿದು ಮಾತನಾಡದ ಹುಂಬನಂತಹ ಚಾಳಿ ರೂಢಿಸಿಕೊಂಡೇ ಇದ್ದಾರೆ ರಾಜಕಾರಣಿ ಮಹಾತ್ಮರು. 3ನೇ ಪಾಯಿಂಟ್ ಹೇಳೋದಾದರೆ ಸರಿ, ಇವರು ತಮಗೆ ತಿಳಿದಿರದ ವಿಚಾರಗಳ ಬಗ್ಗೆ ಬಾಯಿ ಮುಚ್ಕೊಂಡಾದರೂ ಇರ್ತಾರೋ? ಇಲ್ವೇ ಇಲ್ಲ. ದೇಶದಲ್ಲಿ ಏನೇ ಡೆವಲಪ್ಮೆಂಟ್ ಆಗಲಿ, ಕ್ಯಾಮರಾ ಅಥವಾ ಪತ್ರಕರ್ತ ಕಂಡ ತಕ್ಷಣ ತಮ್ಮ ಸ್ಲಿಪ್ಪಿಂಗ್ ಟಂಗ್ ರಪ್ಪನೆ ಹರಿಬಿಡೋ ಹುಚ್ಚು ಚಟ ಇಟ್ಕೊಂಡಿದ್ದಾರೆ. ಅದೇ ನ್ಯೂಸ್ ಮೇಕರ್ ಆಗಬೇಕು ಅನ್ನೋ ಹುಚ್ಚು ಚಟಗಾರಿಕೆ ಇವರದು. ಈ ಮಹಾಪ್ರಭೂತಿಗಳ ಎಕ್ಸ್ಪೋಸಿಂಗ್ ಮೆಥಡಾಲಜಿನ ಖಂಡಿತ ಪರಶಿವನೇ ಬಲ್ಲ ಕಣ್ರಿ. ಕರ್ನಾಟಕದ ಮಟ್ಟಿಗೆ ಬಸನಗೌಡ ಪಾಟೀಲ್ ಯತ್ನಾಳು, ಕಾರಜೋಳ ಸಾಹೇಬರು, ಪ್ರಿಯಾಂಕ್ ಖರ್ಗೆ ಅವರು, KS ಈಶ್ವರಪ್ಪನವರು,
ಜನಾಬ್ ಜಮೀರ್ ಖಾನ್ ಅಂಥ ಸ್ಲಿಪ್ಪಿಂಗ್ ಟಂಗ್ ಪೊಲಿಟಿಷಿಯನ್ಸ್ ಅಂತಲೇ ಪಟ್ಟಿ ಮಾಡಬೇಕಾಗುತ್ತೆ. ಹೊಸ ತಲೆಮಾರಿನ ತೇಜಸ್ವಿ ಸೂರ್ಯ, ನಿಖಿಲ್ ಕುಮಾರಸ್ವಾಮಿ, ಖಂಡ್ರೆ ಅವರ ಮಗ, ಜಾರಕಿಹೊಳಿ, ಅಣ್ಣಾ ಮಲೈ, ಬಾನ್ಸೂರಿ ಅವರಂತಹ ನ್ಯೂ ಥಿಂಕ್ ಟ್ಯಾಂಕ್ ಹೆಂಗೆ ಅಂತ ನೋಡಬೇಕು ಮುಂದೆ. ಬಟ್ ಇವರೆಲ್ಲ ಡಿಗ್ರಿ ಪಡೆದ ಸುಶಿಕ್ಷಿತರು ಎಂಬುದೇ ನೆಕ್ಸ್ಟ್ ಜನರೇಷನ್ ಮತದಾರರಿಗೆ ರಾಜಕಾರಣದಲ್ಲಿ ಏನಾಗ್ತಿದೆ ಅಂತ ತಿಳಿಯಲು ಆಸಕ್ತಿ ಹುಟ್ಟಲೂಬಹುದು. ಪಾಲಿಟಿಕ್ಸ್ ಕೂಡ ಇವರಿಗೆ ಜೀವನದ ಆಯ್ಕೆಗೆ ಪ್ರೊಫೆಷನ್ ಕೂಡ ಆಗಲೂಬಹುದು. ಒಟ್ಟಾರೆ ನಮ್ಮ ನಾಯಕರು ಲೂಸ್ ಟಾಕ್ ಬಿಟ್ಟು ತಮ್ಮ ಜವಾಬ್ದಾರಿ ಸಮರ್ಥವಾಗಿ ನಿಭಾಯಿಸಬೇಕು. ಯಾವಾಗ ತನ್ನ ಕ್ಷೇತ್ರದ ಅಭಿವೃದ್ಧಿ ಕೆಲಸಗಳ ಕಡೆಗೆ ಗಮನ ಇಡ್ತಾರೋ, ಪಕ್ಕದ ಕ್ಷೇತ್ರಕ್ಕೆ ಪ್ರಗತಿ ವಿಷಯದಲ್ಲಿ ಸ್ಪರ್ಧೆ ಒಡ್ಡುವಷ್ಟು ಆಕ್ಟಿವ್ ಆಗ್ತಾರೋ, ಆಗ ಖಂಡಿತ ಈ ಬೇಜವಾಬ್ದಾರಿ ಹೇಳಿಕೆ, ದ್ವೇಷದಿಂದ ಟಂಗ್ ಸ್ಲಿಪ್ಪಿಂಗ್ ಪಾಲಿಟಿಕ್ಸ್ಗೆ ಫುಲ್ ಸ್ಟಾಪ್ ಆದರೂ ಆಗಬಹುದು. ನಾವು ಮನುಷ್ಯರು ಕಣ್ರಿ, ಆಶಾವಾದಿಗಳಲ್ವೇ? ಬನ್ನಿ ಮತ್ತೆ ಲೆಟ್ ಅಸ್ ಹೋಪ್ ಫಾರ್ ದಿ ಚೇಂಜ್ ಇನ್ ಪೊಲಿಟಿಕಲ್ ಟಾಕ್ ಲೈನ್. ಬ್ಯೂರೋ ರಿಪೋರ್ಟ್, ವಿಶ್ವ ಪ್ಲಸ್ ಟಿವಿ. ವಿಶ್ವ ಪ್ಲಸ್, ಜನಹಿತಕ್ಕಿದು ಜ್ಞಾನದ ಜಾಲ.